ಶಾಲೆಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ರಾಷ್ಟ್ರಗೀತೆ ಹಾಡುವುದನ್ನು ಕೇಳಿದ್ದೇವೆ. ಆದರೆ ಸರ್ಕಾರಿ ಕಚೇರಿಯಲ್ಲಿ ಪ್ರತಿದಿನವೂ ರಾಷ್ಟ್ರಗೀತೆ ಹಾಡುವುದು ನೋಡಿದ್ದೀರಾ? ಶಿರಸಿಯ ತಹಶೀಲ್ದಾರ್ ಕಚೇರಿಗೆ ಬೆಳಿಗ್ಗೆ 10:15ಕ್ಕೆ ಸರಿಯಾಗಿ ನೀವು ಹೋದರೆ ಅಲ್ಲಿ ಅಧಿಕಾರಿ ಸಿಬ್ಬಂದಿ ಸೇರಿಕೊಂಡು ಜನಗಣಮನ ಹಾಡುತ್ತಿರುವುದನ್ನು ಕಾಣುತ್ತೀರಿ. ರಾಜ್ಯದಲ್ಲಿಯೇ ಇದು ಮಾದರಿ ನಡೆ ಎನ್ನುವ ಹೆಗ್ಗಳಿಕೆಗೆ ಒಳಗಾಗಿದೆ. ಕಳೆದ ಕೆಲವು ತಿಂಗಳ ಹಿಂದೆ ಪುಟ್ಟರಾಜ ಗೌಡ ಎನ್ನುವವರು ತಹಶೀಲ್ದಾರ್ ಆಗಿ ಬಂದ ನಂತರದಲ್ಲಿ ಇಂಥದ್ದೊಂದು ವಿಶೇಷ ಕ್ರಮ ಇಲ್ಲಿ ಪ್ರಾರಂಭವಾಗಿದೆ. ರಾಷ್ಟ್ರಗೀತೆ ಹಾಡುವುದೆಂದರೆ ಸಹಜವಾಗಿಯೇ ಅಲ್ಲಿ ರಾಷ್ಟ್ರಭಕ್ತಿಯ ಜಾಗೃತಿ ಪ್ರೇರಣೆ ಇದ್ದೇ ಇರುತ್ತದೆ. ಅದರೊಂದಿಗೆ ಬಹು ಮುಖ್ಯವಾದ ಇನ್ನೊಂದು ಉದ್ದೇಶವೂ ಇಲ್ಲಿ ಇದೆ. ಅದೇನಂದ್ರೆ ಸಮಯ ಪಾಲನೆ. ಎಲ್ಲಾ ಸರ್ಕಾರಿ ಕಚೇರಿ ಪ್ರಾರಂಭ ಸಮಯ ಬೆಳಿಗ್ಗೆ 10 ಗಂಟೆಗೆ. ಆದ್ರೆ ಕೆಲ ಸಿಬ್ಬಂದಿಗಳು ಮಾತ್ರ 10:30ಕ್ಕೆ, ಮತ್ತಿಷ್ಟು ಜನರು 11 ಗಂಟೆಗೆ ಬರ್ತಾರೆ ಎನ್ನುವುದು ಸಾರ್ವಜನಿಕರ ದೂರಾಗಿತ್ತು. ತಮ್ಮ ಕಚೇರಿಯಲ್ಲಿ ಹೀಗೆ ಆಗುತ್ತಿರುವುದನ್ನ ಗಮನಿಸಿದ ತಹಶೀಲ್ದಾರ್ ಪುಟ್ಟರಾಜ್ ಗೌಡ ಅದನ್ನ ತಪ್ಪಿಸಲು ಕಂಡುಕೊಂಡ ಮಾರ್ಗವೆಂದ್ರೆ ರಾಷ್ಟ್ರಗೀತೆ ಗಾಯನ. ಕಚೇರಿಯಲ್ಲಿ ಪ್ರತಿದಿನ ಬೆಳಿಗ್ಗೆ 10:15ಕ್ಕೆ ರಾಷ್ಟ್ರಗೀತೆ ಹಾಡಬೇಕು ಮತ್ತು ಆ ಸಂದರ್ಭದಲ್ಲಿ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಎನ್ನುವುದು ಅವರು ನೀಡಿದ ಸೂಚನೆ. ಅಂದಿನಿಂದ ಸಿಬ್ಬಂದಿ ಕಡ್ಡಾಯವಾಗಿ ಅದನ್ನ ಪಾಲಿಸುತ್ತಿದ್ದಾರೆ. ಕಂದಾಯ ಇಲಾಖೆ ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿ ತಹಶೀಲ್ದಾರ್ ಕೊಠಡಿಯಲ್ಲಿ ಹಾಜರಿದ್ದು ರಾಷ್ಟ್ರಗೀತೆ ಹಾಡಿ ನಂತರ ತಮ್ಮ ಕೊಠಡಿಗೆ ಹೋಗಿ ಕಾರ್ಯವನ್ನ ಪ್ರಾರಂಭಿಸುತ್ತಾರೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಳ ಬಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, तव शुभ नामे जागे, तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ತಹಶೀಲ್ದಾರ್ ಕಚೇರಿಯಂತೆ ಎಲ್ಲಾ ಇಲಾಖೆ ಕಚೇರಿಯಲ್ಲೂ ರಾಷ್ಟ್ರಗೀತೆ ಹಾಡುವುದನ್ನು ಅಳವಡಿಸಿಕೊಳ್ಬೇಕು. ಇದರಿಂದ ಸಮಯ ಪಾಲನೆಯೂ ಆಗುತ್ತದೆ, ದೇಶಕ್ಕೆ ನಾವು ಕೊಡುವ ಗೌರವವೂ ಹೌದು ಎನ್ನುತ್ತಾರೆ ಶಾಸಕ ಭೀಮಣ್ಣ ನಾಯ್ಕ್. ಶಿರಸಿಯ ತಹಶೀಲ್ದಾರ್ ಕಚೇರಿಯ ಕೊಠಡಿಯಲ್ಲಿ ನಿತ್ಯ ಬೆಳಿಗ್ಗೆ ಕಂದಾಯ ಅಧಿಕಾರಿ ಸಿಬ್ಬಂದಿ ರಾಷ್ಟ್ರಗೀತೆ ಹಾಡಿ ಕೆಲಸಕ್ಕೆ ಅಣಿಯಾಗುತ್ತಿರುವುದು, ಸಿಬ್ಬಂದಿ ಸಮಯ ಪಾಲನೆಗೆ ಏನು ಮಾಡಬಹುದು ಎಂಬುದನ್ನು ಯೋಚಿಸಿ ಈ ಪ್ರಯೋಗ ಅನುಷ್ಠಾನ ಮಾಡಿದ್ದೇವೆ. ಇದರಿಂದ ಅನಿವಾರ್ಯವಾಗಿ ಸಿಬ್ಬಂದಿ ಸಮಯಕ್ಕೆ ಬರಲೇಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಆಯಾ ದಿನದ ಕೆಲಸದ ಬಗ್ಗೆಯೂ ಸಿಬ್ಬಂದಿಗೆ ಸೂಚನೆ ನೀಡಲಾಗುತ್ತದೆ. ಕಚೇರಿಯಲ್ಲಿ ಜನರ ಕೆಲಸವೂ ಬೇಗ ಆಗುತ್ತಿದೆ ಎನ್ನುತ್ತಾರೆ ತಹಶೀಲ್ದಾರ್ ಪುಟ್ಟರಾಜ್ ಗೌಡ. ತಾಲೂಕು ಕಚೇರಿಯಲ್ಲಿ ಸುಮಾರು ನಾನು ಬಂದು 11 ತಿಂಗಳಾಯಿತು. 10 ತಿಂಗಳುಗಳಿಂದ ಪ್ರತಿದಿನ ನಮ್ಮ ಕಚೇರಿಯಲ್ಲಿ ಸರಿಯಾಗಿ 10:15 ಬೆಳಗ್ಗೆ ರಾಷ್ಟ್ರಗೀತೆಯನ್ನು ಹೇಳಿ, ಅಂದರೆ ನನ್ನ ಸೇರಿದಂತೆ ನಮ್ಮ ಸಿಬ್ಬಂದಿಗಳೆಲ್ಲರೂ ನನ್ನ ಚೇಂಬರ್ನಲ್ಲಿ ರಾಷ್ಟ್ರಗೀತೆ ಹೇಳುವ ಮುಖಾಂತರ ದಿನವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಈಗ ಸರ್ಕಾರ ಅಧಿಕೃತವಾಗಿ ಕರ್ತವ್ಯ ಆ್ಯಪ್ ಅಂತ ಹೇಳಿ ತಂದಿದೆ. ಅಂದರೆ ನಾವು ಸರ್ಕಾರಿ ಸಮಯಕ್ಕೆ ಕಚೇರಿಗೆ ಹಾಜರಾಗಿ ನಾವು ಅಟೆಂಡೆನ್ಸನ್ನು ಕರ್ತವ್ಯ ಆ್ಯಪ್ನಲ್ಲಿ ಹಾಕಬೇಕಾಗಿದೆ. ಅದಕ್ಕಿಂತ ಮೊದಲಾಗಿ ನಾವು ಸುಮಾರು 10 ತಿಂಗಳುಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ತುಂಬ ಸಕ್ಸಸ್ ಆಗಿದೆ. ಇದು ನಮ್ಮ ತಾಲೂಕು ಸಾಕಷ್ಟು ಭೌಗೋಳಿಕವಾಗಿ ಸ್ಕ್ಯಾಟರ್ಡ್ ಏರಿಯಾ ಆಗಿರೋದ್ರಿಂದ ಬೆಳಗ್ಗಿನ ಹೊತ್ತಿಗೆ ಒಂದು ಬಸ್ ಇರ್ತದೆ, ಇನ್ನು ಸಂಜೆ ಹೊತ್ತಿಗೆ ಒಂದು ಬಸ್ ಇರ್ತದೆ. ಬೆಳಗ್ಗೆ ಬರುವಂಥ ಜನರಿಗೆ ಅನುಕೂಲ ಆಗಬೇಕು. ಅವರು ಬಂದವರು ನಮ್ಮ ಸಿಬ್ಬಂದಿ ಸರಿಯಾದ ಟೈಮಿಗೆ ಸಿಕ್ಕಲಿಲ್ಲ ಅಂತ ಅಂದವಾಗ ನಿರಾಶರಾಗಿ ಹೋಗ್ತಾರೆ. ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಅವರು ಬಂದಾಗ ನಮ್ಮ ಸಿಬ್ಬಂದಿ ನಿಗದಿತ ಅವಧಿಯೊಳಗೆ ಬಂದು ಕೆಲಸ ಚಾಲೂ ಮಾಡಿದರೆ ಸಾರ್ವಜನಿಕರಿಗೆ ಲಭ್ಯ ಆಗ್ತಾರೆ ಮತ್ತು ಅವರ ಕೆಲಸಕ್ಕೆ ಧನಾತ್ಮಕವಾಗಿ ಒಂದು ಉತ್ತರ ಸಿಗ್ತದೆ ಅನ್ನೋ ಹಿತದೃಷ್ಟಿಯಿಂದ ಮತ್ತು ರಾಷ್ಟ್ರಗೀತೆಯನ್ನು ಹೇಳೋದ್ರ ಮುಖಾಂತರ ಒಂದು ಒಳ್ಳೆಯ ಭಾವನೆಯಿಂದ, ಸಕಾರಾತ್ಮಕ ಭಾವನೆಯಿಂದ ಪ್ರತಿದಿನದ ನಮ್ಮ ಕೆಲಸ, ಕರ್ತವ್ಯ ಅಥವಾ ಸೇವೆ ಶುರುವಾಗೋದ್ರಿಂದ ಸಾರ್ವಜನಿಕವಾಗಿಯೂ ನಮ್ಮ ವರ್ತನೆ ಸಕಾರಾತ್ಮಕವಾಗಿಯೇ ಇರ್ತದೆ ಅನ್ನೋ ಒಂದು ಹಿತದೃಷ್ಟಿಯಿಂದ ಒಂದು ಸುಮಾರು 10 ತಿಂಗಳ ಹಿಂದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅದು ನಿರಂತರವಾಗಿ ನಡೀತಾ ಇದೆ. ನಮ್ಮ ಸಿಬ್ಬಂದಿ ಕಚೇರಿಗೆ 10 ಗಂಟೆಗೆ ಬಂದಿರ್ತಾರೆ. ಸಾಮಾನ್ಯವಾಗಿ 10 ಕಾಲಿಗೆ ಪ್ರಾರ್ಥನೆ ರಾಷ್ಟ್ರಗೀತೆಯನ್ನು ಹೇಳಬೇಕು ಅಂದರೆ 10 ಕಾಲಿಗೆ ಬರಬೇಕು ಅಂತ ಇಲ್ಲ. 10 ಗಂಟೆ 10 ನಿಮಿಷದ ಒಳಗಾಗಿಯೇ ನಮ್ಮ ಸಿಬ್ಬಂದಿ ಎಲ್ಲ ಬಂದಿರ್ತಾರೆ. 10 ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ನಮ್ಮಲ್ಲಿ ರಾಷ್ಟ್ರಗೀತೆಯನ್ನು ಹೇಳೋದ್ರ ಮುಖಾಂತರ ಪ್ರತಿದಿನದ ಕಾರ್ಯಕ್ರಮವನ್ನು ಸೇವೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜು ಕಾನಸೂರು, ಶಿರಸಿ.